ಎಲ್ರಿಗೂ ನಮಸ್ಕಾರ. ಮ್ಯಾಮ್ ಸ್ನೇಹಿತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಅಂಡ್ ವಿಶ್ ಯು ಆಲ್ ದ ಬೆಸ್ಟ್ ಹೂ ಆರ್ ರೈಟಿಂಗ್ UPSC ಎಕ್ಸಾಮ್ಸ್. ಇನ್ನೇನು 2-3 ಡೇಸ್ ಅಲ್ಲಿ UPSC ಎಕ್ಸಾಮ್ಸ್ ಇದೆ. ಈ 2 to 3 ಡೇಸ್ ಅಲ್ಲಿ ನಮ್ಮನ್ನ ನಾವು ಹೇಗೆ ಸಂಭಾಳಿಸ್ಕೊಳ್ಳೋದು ಟು ಪರ್ಫಾರ್ಮ್ ವೆಲ್ ಇನ್ ದ ಎಕ್ಸಾಮ್ ಇವತ್ತು ನಾವು ನೋಡೋಣ. ಈಗ ಆಲ್ರೆಡಿ ನಮ್ದು ಸ್ಟಡೀಸು ಚೆನ್ನಾಗಿ ಆಗಿರುತ್ತೆ. ಆಲ್ಮೋಸ್ಟ್ 6 months ಇಂದ ಪ್ರಿಲಿಮ್ಸ್ಗೆ ಅಂತ ಓದಿರ್ತೀವಿ, ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರ್ತೀವಿ, PYQs ನೋಡಿರ್ತೀವಿ, CSAT ಸಾಲ್ವ್ ಮಾಡಿರ್ತೀವಿ, ಒಂದು ಕಾನ್ಫಿಡೆನ್ಸ್ ಬಂದಿರುತ್ತೆ. ಥರ್ಸ್ಡೇ ಫ್ರೈಡೆ ನಮ್ಮ ಮೈಂಡ್ ಸೆಟ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ವಿ ಶುಡ್ ನಾಟ್ ಥಿಂಕ್ ನಾನು ಈ ವರ್ಷ ಪಾಸ್ ಆಗಲೇಬೇಕು ಅನ್ನುವಂಥ ಆಟಿಟ್ಯೂಡ್ನ ಈ 2 ದಿನದಲ್ಲಿ ನಾವು ಬಿಡಬೇಕು. ಇಲ್ಲಿ ತನಕ ಆ ಓದ್ಬೇಕಾದ್ರೆ ನಮ್ಗೆ ಆ ಒಂದು ಪುಷ್ ಇರಬೇಕು, ದಿಸ್ ಇಸ್ ಮೈ ಲಾಸ್ಟ್ ಅಟೆಂಪ್ಟ್ ಅಂಡ್ ಐ ಹ್ಯಾವ್ ಟು ಬಿ ಇನ್ ದ ಲಿಸ್ಟ್ ಅಂತ. ಬಟ್ ನಾಳೆ ಮತ್ತೆ ನಾಡಿದ್ದು ನಾನೆಲ್ಲವನ್ನು ಓದಿದ್ದೀನಿ, ಐ ವಿಲ್ ಪರ್ಫಾರ್ಮ್ ವೆಲ್ ಇನ್ ದ ಎಕ್ಸಾಮ್. ಈ ಒಂದು ಆಟಿಟ್ಯೂಡ್ ಮಾತ್ರ ಇರ್ಬೇಕು ನಮ್ಗೆ. ಯಾಕೆಂದ್ರೆ ಪ್ರೆಷರೈಸ್ ಮಾಡ್ಕೊಬಾರ್ದು, ನಾನು ಲಿಸ್ಟ್ ಅಲ್ಲಿ ಇರ್ಲೇಬೇಕು, ನಾನು ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ಲೇಬೇಕು. ಆ ಪ್ರೆಷರೈಸ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ನಮ್ಮ ಮೈಂಡು 3 to 4 ಕ್ವಶನ್ಸ್ನ ತಪ್ಪು ಮಾಡುವ ಸಾಧ್ಯತೆ ಇರುತ್ತೆ. ಅದು ಎಷ್ಟು ಈಸಿ ಕ್ವಶನ್ಸ್ನ ನಾವು ತಪ್ಪು ಮಾಡಿರ್ತೀವಿ ಅಂದ್ರೆ ವೆರಿ ಸಿಂಪಲ್, ಅಂದ್ರೆ ಯಾರು ಬೇಕಿದ್ರೂ ಸಾಲ್ವ್ ಮಾಡುವಂತಹ ಕ್ವಶನ್ಸ್ನ ನಾವು ತಪ್ಪು ಮಾಡಿ ಬಂದಿರ್ತೀವಿ. ಯಾಕಂದ್ರೆ ಅಂಡರ್ ದ ಪ್ರೆಷರ್ ಓದುವಾಗ ಅಂಡರ್ ದ ಪ್ರೆಷರ್ ಇದ್ರೆ ನಮ್ಗೆ ಪರ್ಫಾರ್ಮೆನ್ಸ್ ಜಾಸ್ತಿ ಆಗುತ್ತೆ. ಬಟ್ ಅದೇ ಎಕ್ಸಾಮ್ ಹಾಲ್ ಅಲ್ಲಿ ಎಕ್ಸಾಮ್ಗಿಂತ 2 to 3 ಡೇಸ್ ಮುಂಚೆ ನಾವು ಪ್ರೆಷರ್ ತಗೊಂಡ್ರೆ ನಮ್ಮ ಪರ್ಫಾರ್ಮೆನ್ಸ್ ಎಕ್ಸಾಮ್ ಅಲ್ಲಿ ಡೌನ್ ಆಗುತ್ತೆ. ನಾಳೆ ಮತ್ತೆ ನಾಡಿದ್ದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಓದಿರೋದನ್ನ ಒಂದ್ಸಲ ರಿವೈಸ್ ಮಾಡಿ. ಬಟ್ ಐ ಸಜೆಸ್ಟ್ ಯು ಟು ಡೂ ಓನ್ಲಿ PYQs ಸ್ವಲ್ಪ ಮಟ್ಟಿಗೆ ನೋಡ್ಕೊಂಡು ಹೋದ್ರೆ ಸಾಕಾಗುತ್ತೆ. ಇನ್ನ ಬೇರೆದೆಲ್ಲ ಆಲ್ಮೋಸ್ಟ್ ನೀವು ಓದಿರ್ತೀರಾ, ತುಂಬಾ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಇಲ್ಲಾಂದ್ರೂ ನೀವು ಶಾರ್ಟ್ ನೋಟ್ಸ್ ಮಾಡ್ಕೊಂಡಿದ್ರೆ ಅದನ್ನ ಒಂದ್ಸಲ ರಿವಿಷನ್ ಮಾಡ್ಕೊಂಡ್ರು ಬೆಟರ್. ಅಂಡ್ CSAT ಅಲ್ಲಿ ಫಸ್ಟ್ ಕಂಪ್ಲೀಟ್ ಕ್ವಶನ್ ಒಂದ್ಸಲ ನೋಡ್ಬಿಟ್ಟು ಯಾವ್ದು ಒಂದು 35 ಕ್ವಶನ್ಸ್ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿದೆ ಅದನ್ನ ಅಟೆಂಡ್ ಮಾಡಿ. ಸುಮ್ಮನೆ ಗೊತ್ತಿಲ್ಲದೆ ಇರೋ ಕ್ವಶನ್ ಮೇಲೆ ಒಂದು ಕ್ವಶನ್ಗೆ 5 to 6 ಮಿನಿಟ್ ಟೈಮ್ ವೇಸ್ಟ್ ಮಾಡ್ಕೊಂಡು ಅಲ್ಲಿ ನೀವು ಟೈಮ್ ವೇಸ್ಟ್ ಮಾಡ್ಬಿಡಿ. ಅಂಡ್ ಹಿಂದಿನ ದಿನ ಸ್ಯಾಟರ್ಡೆ ಕಂಪ್ಲೀಟ್ ರೆಸ್ಟ್ ಮಾಡಿ. ಕಂಪ್ಲೀಟ್ ರೆಸ್ಟ್ ಹೇಗಿರ್ಬೇಕು ಅಂದ್ರೆ ಆರಾಮ್ಸೆ ಹೇರ್ ಆಯಿಲ್ ಹಾಕೊಂಡು ನೀಟಾಗಿ ಮಸಾಜ್ ಮಾಡ್ಕೊಂಡು ಯು ಕ್ಯಾನ್ ರಿಲ್ಯಾಕ್ಸ್ ಕಂಪ್ಲೀಟ್ಲಿ. ಅಂಡ್ ಒಂದು ಒಳ್ಳೆ ಮೋಟಿವೇಶನ್ ಮೂವಿ ನೋಡ್ಬಿಟ್ಟು ಆದಷ್ಟು ಬೇಗ ನಿದ್ರೆ ಮಾಡಿ, ಒಂದು 9 o'clock ಹಂಗೆಲ್ಲ ಮಲಗಿ ಬೆಳಿಗ್ಗೆ ಒಂದು 6 ಹಂಗೆ ಹೇಳಿ. ಬಿಕಾಸ್ ಅರ್ಲಿ ಮಾರ್ನಿಂಗ್ ಇದ್ರೆ ನಮ್ಗೆ ಹೋಲ್ ಡೇ ಚೆನ್ನಾಗಿರುತ್ತೆ. ಅಂಡ್ ಕೆಲವ್ರು ಹೇಳ್ತಾರೆ ತುಂಬಾ ಓವರ್ ಈಟ್ ಮಾಡಬೇಡಿ ಅಂತ, ಬಟ್ ಐ ಸಜೆಸ್ಟ್ ಟು ಈಟ್. ನೀವು ರೆಗ್ಯುಲರ್ ಆಗಿ ಏನ್ ತಿಂತೀರಾ ಅದನ್ನೇ ತಿಂತೀನಿ. ಓವರ್ ಈಟು ಲೆಸ್ ಈಟು ಅವೆಲ್ಲ ಏನು ವರ್ಕ್ ಆಗಲ್ಲ. ಬಟ್ ಬೇಕಿದ್ರೆ ಸಬ್ಸ್ಟಿಟ್ಯೂಟ್ ನೀವು ಫ್ರೂಟ್ಸ್ ಅಲ್ಲಿ ಮಾಡ್ಕೊಬಹುದು. ಸ್ವಲ್ಪ 1-2 ಇಡ್ಲಿ ಮತ್ತೆ ಒಂದ್ ಸ್ವಲ್ಪ ಫ್ರೂಟ್ಸು, ಮಧ್ಯಾಹ್ನ ಸ್ವಲ್ಪ ಲೈಟ್ ಆಗಿ ಅನ್ನ ಸಾಂಬಾರು ಮತ್ತೆ ಫ್ರೂಟ್ಸು, ಮಧ್ಯದಲ್ಲಿ ಒಂದ್ ಸ್ವಲ್ಪ ಜ್ಯೂಸು, ಈ ತರ. ಬಟ್ ನಿಮಗೆ ಟಯರ್ಡ್ ಆಗೋ ತರ ಫೀಲ್ ಆಗ್ಬಾರ್ದು. ಕಮ್ಮಿ ಊಟ ಮಾಡ್ತೀನಿ, ಮಧ್ಯಾಹ್ನ ಮೇಲೆ ನಿದ್ರೆ ಬರುತ್ತೆ, ಎಕ್ಸಾಮ್ ಹಾಲ್ ಅಲ್ಲಿ ನಿದ್ರೆ ಬರೋದಿಲ್ಲ. ನೀವು ಒಂದ್ ಸ್ವಲ್ಪ ಪ್ರೋಟೀನ್ ಶೇಕ್ ಕುಡಿಯೋರು ಪ್ರೋಟೀನ್ ಶೇಕ್ ಕುಡಿಬಹುದು, ಇಲ್ಲ ಜ್ಯೂಸ್ ಕುಡಿಯೋರು ಜ್ಯೂಸು ಕುಡಿಬಹುದು. ಬಟ್ ಮೇಕ್ ಶೋರ್ ದಟ್ ಯು ಆರ್ ಕಾಮ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ಇನ್ನೊಂದು ಏನಂದ್ರೆ ಎಕ್ಸಾಮ್ಗೆ ಹೋಗೋಕ್ ಮುಂಚೆ ಮನೆಯವ್ರನ್ನ ಏನಾದ್ರು ಕರ್ಕೊಂಡು ಹೋಗಂಗಿದ್ರೆ ಹೋಗಿ, ಅಥವಾ ಒಬ್ರೇ ಹೋಗೋರು ದಯವಿಟ್ಟು ಹೇಳ್ತೀನಿ, ಆಫ್ಟರ್ ದ GS1 ಎಕ್ಸಾಮ್ ಆದ್ಮೇಲೆ ಡಿಸ್ಕಸ್ ಮಾಡಕ್ ಹೋಗ್ಬಿಡಿ. ಆಲ್ರೆಡಿ ನಿಮ್ ಎಕ್ಸಾಮ್ ಅಲ್ಲಿ ಬರ್ದ ಆಗಿರುತ್ತೆ, ಆ ಡಿಸ್ಕಸ್ ಮಾಡಿ ಇದು ಸರಿ ಇದು ತಪ್ಪು ಅಂತ ಹೇಳಿ CSAT ಮೇಲೆ ಇಂಪ್ಯಾಕ್ಟ್ ಮಾಡ್ಕೊಳಕ್ ಹೋಗ್ಬಿಡಿ. ಸೊ ದಯವಿಟ್ಟು ಇದೆಲ್ಲವೂ ನಿಮಗ್ ಗೊತ್ತಿರುತ್ತೆ, ಬಟ್ ಸ್ಟಿಲ್ ನನ್ನ ಸ್ಟೂಡೆಂಟ್ಸಿಗೆ ಇನ್ನೊಂದ್ಸಲ ಹೇಳೋಣ ಅಂತ ಮಾಡಿದೆ. ಅಂಡ್ ನೀವ್ ಏನು ಓದಿದೀರಾ ಅಷ್ಟೇ ಸಾಕು ಈ ಎಕ್ಸಾಮ್ನ ಕ್ಲಿಯರ್ ಮಾಡಕ್ಕೆ, ಎಕ್ಸ್ಟ್ರಾ ಏನೂ ಬೇಕಾಗಿಲ್ಲ. ಬಟ್ ನಿಮ್ಮ ಆಟಿಟ್ಯೂಡು ಮತ್ತೆ ನಿಮ್ಮ ಪರ್ಫಾರ್ಮೆನ್ಸು ಅವತ್ತು ಮ್ಯಾಟರ್ ಆಗುತ್ತೆ. ಎಲ್ಲವನ್ನು ಒಂದೇ ಮೈಂಡ್ ಸೆಟ್ ಹೋಗಿ ನಾನು ಚೆನ್ನಾಗಿ ಓದಿದ್ದೀನಿ, ನಾನು ಚೆನ್ನಾಗಿ ಮಾಡ್ತೀನಿ ಅಷ್ಟು ಮಾತ್ರ. ಈ ವರ್ಷ ಆಗ್ಲೇಬೇಕು ಆ ಪ್ರೆಷರ್ ದಯವಿಟ್ಟು ತಗೊಳಕ್ ಹೋಗ್ಬಿಡಿ. ಯಾಕಂತಂದ್ರೆ ನಮ್ಮ ಸ್ಟಡೀಸು ಪ್ರಾಪರ್ ಆಗಿದ್ರೆ ಎಕ್ಸಾಮ್ ಅಲ್ಲಿ ನಾವು ವೆಲ್ ಪರ್ಫಾರ್ಮ್ ಮಾಡೇ ಮಾಡ್ತೀವಿ. ಅದಾದ್ಮೇಲೆ ದೇವ್ರಿಗೆ ಬಿಟ್ಟಿದ್ದು, ನಮ್ಮ ಕೈಲಿ ಎಷ್ಟಿದೆ ಹಾರ್ಡ್ ವರ್ಕ್ ಮಾಡೋದು, ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡೋದು. ರಿಸಲ್ಟ್ನ ನಾವು ಅಟ್ಲೀಸ್ಟ್
ಆನ್ ದ ಡೇ ಆಫ್ ಎಕ್ಸಾಮ್ ಎಕ್ಸ್ಪೆಕ್ಟ್ ಮಾಡಬಾರ್ದು. ದಿಸ್ ಇಸ್ ವಾಟ್ ಮೈ ಸಜೆಷನ್. ಇದೊಂದನ್ನೇ ಹೇಳ್ಬೇಕಾಗಿತ್ತು. ಯಾಕಂದ್ರೆ ಪ್ರೆಷರೈಸ್ಡ್ ಇಂದಾನೆ ನಾನು 2 ರಿಂದ 3 ಅಟೆಂಪ್ಟ್ ಕಳ್ಕೊಂಡೆ. ಓವರ್ ಪ್ರೆಷರ್, ಈ ವರ್ಷ ಆಗ್ಲೇಬೇಕು, ಈ ವರ್ಷ ಆಗ್ಲೇಬೇಕು. ಪೇಪರ್ 1 ಚೆನ್ನಾಗಾದ್ರೆ ಪೇಪರ್ 2 ಆಗ್ತಿರ್ಲಿಲ್ಲ, ಪೇಪರ್ 2 ಚೆನ್ನಾಗಾದ್ರೆ ಪೇಪರ್ 1 ಆಗ್ತಿರ್ಲಿಲ್ಲ, ಡ್ಯೂ ಟು ಪ್ರೆಷರ್. ಓದ್ದೆ ಅಂತ ಅಲ್ಲ, ನಾನ್ ಮಾಡ್ಕೊಂಡಿದ್ ಪ್ರೆಷರ್ ಇಂದ. ಸೊ ನಾನ್ ಮಾಡಿದ ತಪ್ಪುನ ನೀವು ದಯವಿಟ್ಟು ಮಾಡಕ್ ಹೋಗ್ಬಿಡಿ. ಅಂಡ್ ಆಲ್ ದ ವೆರಿ ಬೆಸ್ಟ್ ಯಾರ್ಯಾರೆಲ್ಲ ಎಕ್ಸಾಮ್ ಈ ಸಲ ತಗೋತಿದ್ದೀರಾ. ಅಂಡ್ ಮೇಕ್ ಶೋರ್ ದಟ್ ಯು ಆರ್ ಟೇಕಿಂಗ್ 2 ಬ್ಲ್ಯಾಕ್ ಬಾಲ್ ಪೆನ್, ಮತ್ತೆ ನಿಮ್ಮ ಹಾಲ್ ಟಿಕೆಟ್, ಆಮೇಲೆ ಒಂದು ಒರಿಜಿನಲ್ ID, ಅದಾದ್ಮೇಲೆ ವಾಟರ್ ಬಾಟಲ್ ಟ್ರಾನ್ಸ್ಪರೆಂಟ್ ಇರುವಂತದ್ದು. ಅಂಡ್ ಮೇಕ್ ಶೋರ್ ದಟ್ ಯು ಆರ್ ವೇರಿಂಗ್ ಸಿಂಪಲ್ ಸ್ಲಿಪ್ಪರ್ ಹಾಕೊಂಡು ಹೋಗಕ್ ನೋಡಿ. ಯಾಕಂದ್ರೆ ಸುಮ್ನೆ ಶೂ ಅಂದ್ರೆ ಇನ್ವೆಜಿಲೇಟರ್ ಚೆಕ್ ಮಾಡುವಾಗ ಅದು ಇದು ಎಲ್ಲ ನೋಡ್ತಾರೆ. ಸೊ ಆ ರಿಸ್ಕೇ ಬೇಡ. ರಿಸ್ಟ್ ವಾಚ್ ಡಿಜಿಟಲ್ ಬೇಡ, ಅನಲಾಗ್ ವಾಚ್ ನ ಕಟ್ಕೊಂಡು ಹೋಗಿ. ಅಂಡ್ ವೇರ್ ಲೈಟ್ ಕಲರ್ ಡ್ರೆಸ್, ಪ್ರಿಫರಬಲಿ ವೈಟ್ ಬೆಟರ್, ಇಲ್ಲ ಅಂದ್ರೆ ಕ್ರೀಮ್ ಕಲರ್ ಇನ್ಸ್ಟೆಡ್ ಆಫ್ ವೇರಿಂಗ್ ಸಮ್ ಬ್ರೈಟ್ ಕಲರ್ಸ್. ಸ್ವಲ್ಪ ಲೈಟ್ ಕಲರ್ ಡ್ರೆಸ್ ನ ವೇರ್ ಮಾಡಿ ಸ್ವಲ್ಪ ಕಾನ್ಫಿಡೆಂಟ್ ಆಗಿರ್ತೀರ. ಅಂಡ್ ಹಿಂದಿನ ದಿನ ಹೇರ್ ವಾಶ್ ಮಾಡ್ಕೊಂಡಿದ್ರೆ ಬೆಟರ್. ಸ್ವಲ್ಪ ಫೀಲಿಂಗ್ ಫ್ರೆಶ್, ಬೆಳಗ್ಗೆ ಎದ್ದಾಗ ವಾವ್ ಅನ್ನೋ ತರ ಇರಬೇಕು. 10 ಮಿನಿಟ್ಸ್ ಮೆಡಿಟೇಷನ್ ಮಾಡ್ಕೊಂಡು ಹೋದ್ರೆ ಇಟ್ಸ್ ವೆಲ್ ಅಂಡ್ ಗುಡ್. ಅಂಡ್ ಅಲ್ಲಿ ಹೋಗಿ ಹಾಲಲ್ಲಿ ಕೂತಾಗ್ಲೂ ಕೂಡ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡಿ ಕ್ವಶನ್ ಪೇಪರ್ ನಮ್ ಕೈಗೆ ಸಿಗೋಕ್ ಮುಂಚೆ ಎಲ್ಲ ಒಳ್ಳೇದಾಗುತ್ತೆ. ಆಲ್ ದ ವೆರಿ ಬೆಸ್ಟ್ ಗೈಸ್. ಡೂ ವೆಲ್. ಥ್ಯಾಂಕ್ ಯು ಒನ್ ಅಂಡ್ ಆಲ್.